ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ದೊಡ್ಡ ಪತ್ರೆ ಎಲೆಯ ಪ್ರಯೋಜನಗಳು ಹೆಲ್ತ್ ಬೆನಿಫಿಟ್ಸ್ ಫಾರ್ ದೊಡ್ಡ ಪತ್ರೆ ಲೀವ್ಸ್ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಮನೆಯ ಅಂಗಳದ ಸೌಂದರ್ಯವನ್ನು ಹೆಚ್ಚಿಸುವಂಥ ಇನ್ನೊಂದು ಸಸ್ಯ ಅಂದರೆ ಈ ದೊಡ್ಡ ಪತ್ರೆ ಎಲೆ. ಇದು ಏನಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಅಜ್ಜಿ ತಾತ ಕಜ್ಜಿ ಏನಾದರೂ ಆದರೆ ಈ ಎಲೆನ ಈ ಥರ ಹಚ್ತಿದ್ರು. ಹಾಗೆ ಇದನ್ನು ಕೆಮ್ಮು ಏನಾದರೂ ಬಂದರೆ ತಿನ್ನಿಸ್ತಾ ಇದ್ರು. ಇದನ್ನ ತಿನ್ನೋದ್ರಿಂದ ಕೆಮ್ಮು ಬೇಗ ಕಮ್ಮಿ ಆಗುತ್ತೆ. ಮತ್ತು ಇದ್ರ ಆಕಾರ ಹೇಗಪ್ಪ ಇರುತ್ತೆ ಅಂತ ಹೇಳಿದ್ರೆ ಆಕರ್ಷಣೆಯಾಗಿ ಇರುತ್ತೆ. ನೋಡಿ, ಈ ಥರ ಆಕರ್ಷಣೆಯಾಗಿ ಇರುತ್ತೆ ಮತ್ತು ಹಸಿರು ಆಗಿ ಇರುತ್ತೆ. ಈ ಎಲೆಗಳು ದಪ್ಪ ದಪ್ಪ ಆಗಿರುತ್ತೆ. ಈ ಎಲೆಗಳು ದಪ್ಪ ದಪ್ಪ ನೋಡ್ತಿದ್ದೀರಾ ಅಲ್ವಾ? ಈ ಎಲೆಗಳು ಈ ಥರ ದಪ್ಪ ಆಗಿರುತ್ತೆ. ಮತ್ತು ಇದನ್ನು ಯಾವ್ಯಾವ ಕಾಯಿಲೆಗಳಿಗೆ ಯೂಸ್ ಮಾಡ್ತಿದ್ರು ಅಂತ ಹೇಳಿದ್ರೆ, ನೆಗಡಿ, ಕೆಮ್ಮು, ಉಪ್ಸ ಬಂದಾಗ ಈ ಎಲೆನ ರಸ ತೆಗೆದು ಒಂದು ಚಮಚ ಈ ಎಲೆ ರಸ ಮತ್ತು ಒಂದು ಚಮಚ ಜೇನುತುಪ್ಪ ಮತ್ತು ಒಂದು ಚಮಚ ತುಳಸಿ ರಸ ಮಿಕ್ಸ್ ಮಾಡಿ ಕುಡಿದ್ರೆ ಈ ನೆಗಡಿ, ಕೆಮ್ಮು, ಉಪ್ಸ ಎಲ್ಲ ಕಂಟ್ರೋಲ್ ಬರ್ತಿತ್ತು. ಹಾಗೆ ಮಕ್ಳುಗಳಿಗೆ ಏನಾದರೂ ಕೆಮ್ಮು ಬಂದಾಗ ಈ ರಸನ ಒಂದು ಚಮಚ ಜೇನುತುಪ್ಪದ ಜೊತೆ ಕುಡಿಸಿದ್ರೆ ಮಕ್ಕಳಿಗೆ ಬೇಗ ಕೆಮ್ಮು ಕಮ್ಮಿ ಆಯ್ತಿತ್ತು. ಮತ್ತು ಏನಾದರೂ ಗಂಧೆಗಳಾದಾಗ, ಮೊಡವೆಗಳಾದಾಗ ಮತ್ತು ಗುಳ್ಳೆಗಳೇನಾದರೂ ಆದಾಗ ಇದನ್ನು ಆ ಪ್ಲೇಸಲ್ಲಿ ಉಜ್ಜಿದ್ರೆ ಬೇಗ ಕಮ್ಮಿ ಆಗ್ತಿತ್ತು. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಮಕ್ಳುಗಳು ಸಣ್ಣ ಇರುತ್ತೆ ಅಲ್ವಾ? ಮಕ್ಳುಗಳು ಸಣ್ಣ ಇರೋದೇನಕ್ಕೆ ಅಂತ ಹೇಳಿದ್ರೆ, ಜೇನುತುಳ ಇದ್ದರೆ ಮಕ್ಳುಗಳು ಸಣ್ಣ ಇರುತ್ತೆ. ಆ ಜೇನುತುಳನ ನಿವಾರಣೆ ಮಾಡೋದಕ್ಕೆ ಈ ರಸನ ಒಂದು ಚಮಚ ರಸನ ಬಿಸಿನೀರೊಳಗಡೆ ಹಾಕಿ 2 ವಾರ ಕಂಟಿನ್ಯೂಸ್ ಆಗಿ ಕುಡಿಸಿದ್ರೆ ಮಕ್ಕಳಿಗೆ ಜೇನುತುಳ ಎಲ್ಲ ನಿವಾರಣೆ ಆಗುತ್ತೆ. ಹಾಗೆ ಪರಂಗಿ ಹಣ್ಣನ್ನು ಒಂದು ಸ್ವಲ್ಪ ಕೊಟ್ಟರು, ಪರಂಗಿ ಹಣ್ಣನ್ನು ತಿನ್ನಿಸಿದ್ರೆ ಮಕ್ಕಳಿಗೆ ಬೇಗ ಜೇನುತುಳ ಕಮ್ಮಿ ಆಗುತ್ತೆ. ಹಾಗೆ ಮೊಡವೆಗಳೇನಾದರೂ ಬಂದಾಗ ಆ ಜಾಗಕ್ಕೆ ಈ ಎಲೆನ ಉಜ್ಜಿದ್ರೆ ಬೇಗ ಕಮ್ಮಿ ಆಗುತ್ತೆ. ಹೀಗೆ ದೊಡ್ಡ ಪತ್ರೆ ಎಲೆಯ ಪ್ರಯೋಜನಗಳು. ಇದು ಎಲ್ಲ ಮನೆಯಲ್ಲೂ ಒಂದೊಂದು ಹಾಕಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ನೋಡಿ, ಇದು ನಾನೇ ಹಾಕಿರೋದು ನಮ್ಮ ಮನೆಯಲ್ಲಿರೋ ದೊಡ್ಡ ಪತ್ರೆ ಗಿಡ. ಇದು ಎಷ್ಟು ಆಕರ್ಷಣೆಯಾಗಿದೆ ನೋಡಿ, ಮತ್ತು ಎಷ್ಟು ಹಸಿರಾಗಿದೆ, ದಪ್ಪ ದಪ್ಪ ಎಲೆ ಇದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೂ. ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಇದು ಗಿಡ. ಹಾಗೆ ತುಂಬ ಯೂಸ್ ಆಗಿರುತ್ತೆ.